ನಮಸ್ಕಾರ, ಹಾಯ್, ನಾನು ವಿದ್ಯಾ ಮಲ್ನಾಡ್. ನೀವು ಕೇಳ್ತಾ ಇದ್ದೀರಾ ಏನ್ರಿ ಸಮಾಚಾರ. ತುಂಬಾ ಇಂಪಾರ್ಟೆಂಟ್, ಎಲ್ಲರೂ ನೋಡಿ ಚರ್ಚೆ ಮಾಡೋಣ. ಇದರಲ್ಲಿ ಬರೀ ನನ್ನ ಅಭಿಪ್ರಾಯವನ್ನ ನಾನು ಹೇಳ್ತಾ ಇದ್ದೀನಿ, ಬಟ್ ನಿಮ್ಮ ಅಭಿಪ್ರಾಯ ತುಂಬಾ ಪ್ರಮುಖವಾಗುತ್ತೆ. ಅದು ಹಿಂದೂ ಆದ್ರೂ ಪರವಾಗಿಲ್ಲ, ಮುಸ್ಲಿಂ ಆದ್ರೂ ಪರವಾಗಿಲ್ಲ, ಬೇರೆ ಧರ್ಮದವರಾದ್ರೂ ಪರವಾಗಿಲ್ಲ. ಇದನ್ನ ಹೆಂಗ್ ನೋಡ್ಬೇಕು, ಏನ್ ಚರ್ಚೆ ಮಾಡಬೇಕು? ಓಕೆ, ಒಂದು, ಟೆರರಿಸ್ಟ್ಗಳಾಗ್ತಾರೆ, ಟೆರರಿಸಮಿಗೆ ಕಾಲಿಡ್ತಾರೆ ಅಂದ್ರೆ ಕೆಲವು ಕಾರಣಗಳು. ಅದಕ್ಕೆ ಓದಿರ್ತಾ ಇರಲಿಲ್ಲ ಅವರು, ಅವಿದ್ಯಾವಂತರುಗಳನ್ನು ಎಳ್ಕೊಳ್ತಾ ಇದ್ರು, ಬ್ರೈನ್ ವಾಶ್ ಮಾಡ್ತಾ ಇದ್ರು. ಎರಡನೇದು, ದುಡ್ಡು ಇರ್ತಾ ಇರಲಿಲ್ಲ ಅವ್ರ ಹತ್ರ. ಮೂರನೇದು, ಅದೇ ಬಡತನ ನಿರ್ಮೂಲನೆಗೆ ಈ ರೀತಿಯಾಗಿ ದಾರಿ ತಪ್ಪಿಸ್ತಾ ಇದ್ರು ಅಂತ. ಒಂದು ನೆನಪಿರ್ಲಿ, ಡೆಲ್ಲಿಲಾಗಿರೋ ಬ್ಲಾಸ್ಟ್ ಓದಿರುವಂಥವ್ರು, ವೆಲ್ ಸೆಟಲ್ಡ್, ಹಣವಂತರು. ನಾನು ಹೇಳಿದ್ದು ಯಾರೋ ಈಗ ನನ್ನ ಸೀನಿಯರ್ ಒಬ್ರು ಹೇಳ್ತಾ ಇದ್ರು, ನಾನು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಏನ್ ಚೆನ್ನಾಗಿ ಹೇಳಿದ್ರು ಅಂತೀರಾ? ಓದಿಲ್ದಲ್ಲೇ ಇರೋವನು ಕಲ್ಲಿಟ್ಕೊಳ್ತಾನೆ, ಕಲ್ಲಲ್ಲಿ ಹೊಡಿತಾನೆ. ಓದಿರೋವನು ಕೆಮಿಕಲ್ ಆಗ್ತಾನೆ. ಅರ್ಥ ಆಯ್ತಾನ ಹೇಳಿದ್ದು? ಓದಿಲ್ಲ ಅಂದ್ರೆ ಅವನು ಗಣಪತಿ ವಿಸರ್ಜನೆ ಮಾಡ್ಬೇಕಾದ್ರೆ ಕಲ್ಲಲ್ಲಿ ಹೊಡಿಯೋದು ಅಥವಾ ಪೊಲೀಸ್ ಸ್ಟೇಷನ್ಗೆ ಕಲ್ಲು ಬೀಸೋದು ಅಷ್ಟಕ್ಕೆ ಮಾತ್ರ ಲಿಮಿಟ್ ಆಗಿರ್ತಾನೆ. ಓದಿರೋನು ಕೆಮಿಕಲ್ ಬಾಂಬನ್ನು ರೆಡಿ ಮಾಡ್ತಾನೆ. ವೆರಿ ಟ್ರೂ, ಇದು ಹಂಗೆ ಆಗ್ತಾ ಇರೋದು. ನೀವು ಕೆಲವೊಬ್ರು ಅಗೇನ್, ನಾನು ಇಲ್ಲಿ ತನಕ ಡಿಬೇಟ್ಗಳನ್ನು ಮಾಡಬೇಕಾದ್ರೆ ಮುಸ್ಲಿಮು ಹಿಂದೂ ಅಂತ ಬಂದಾಗ ಯಾರೋ ಕೆಲ ಕಿಡಿಗೇಡಿಗಳು, ಹಲ್ಕಟ್ಗಳು, ಲಜ್ಜೆಗೆಟ್ಟವ್ರು ಮಾಡೋ ಕೆಲಸಕ್ಕೆ ಇಡೀ ಸಮುದಾಯವನ್ನು ಅನ್ನೋದು ಬೇಡ ಅಂತಾನೆ ನಾನು ವಾದ ಮಾಡ್ತಾ ಇದ್ದೆ. ಬಟ್ ಇವಾಗ ಯಾವ ಬಾಯಿಂದ ಯಾರಿದನ್ನ ಸಮರ್ಥನೆ ಮಾಡ್ಕೊಳ್ತೀರಿ? ಮುಸ್ಲಿಂ ಧರ್ಮದಲ್ಲಿ ಯಾರಿದನ್ನ ಸಮರ್ಥನೆ ಮಾಡ್ಕೊಳ್ತೀರಿ? ಓದಿರುವಂಥವ್ರು, ಎಜುಕೇಟೆಡ್ಗಳು. ಇನ್ ಕೇಸ್ ಎಲ್ಲಾದರೂ ಇದು ಇಷ್ಟಕ್ಕೆ ನಿಂತಿರ್ಲಿಲ್ಲ ಅಂದ್ರೆ, ಈಗ ಹೌದು 12 ಜನ ಸತ್ತಿದ್ದಾರೆ, ಇಷ್ಟಕ್ಕೆ ನಿಂತಿರ್ಲಿಲ್ಲ ಅಂದ್ರೆ, ಈಗೇನು ಅರೆಸ್ಟ್ ಮಾಡಿದ್ರಲ್ಲ ಡಾಕ್ಟರ್ಸ್ಗಳು, ಅವ್ರು ಯಾವುದೋ ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಹಾಸ್ಪಿಟಲ್ಗೆ ಹೋಗಿ, ಅದು ಗೌರ್ಮೆಂಟು ಅಥವಾ ಪ್ರೈವೇಟ್ ಹಾಸ್ಪಿಟಲು, ಬ್ಲಾಸ್ಟ್ ಮಾಡಿದ್ರೆ ಅಥವಾ ಆ ಕೆಮಿಕಲನ್ನು ಬಳಸಿದ್ರೆ ಎಷ್ಟು ಜನ ಸಾಯ್ತಾ ಇದ್ರು? ಹಾಗಾದ್ರೆ ದಾವೂದ್ ಇಬ್ರಾಹಿಮು ಬ್ಲಾಸ್ಟ್ ಮಾಡಿದಾಗ ಅವ್ನು ಪ್ಲಾನ್ ಮಾಡ್ತಾ ಅಂದ್ರೆ, ಕೆಲವೊಬ್ಬರ ಮನಸ್ಥಿತಿ ಹೆಂಗಿದೆ ಮುಸ್ಲಿಂ ಧರ್ಮದಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಕೆಲವೊಬ್ಬರ, ದಾವೂದ್ ಇಬ್ರಾಹಿಮು ಬ್ಲಾಸ್ಟ್ ಮಾಡೋ ಟೈಮ್ನಲ್ಲಿ ಅವನು ಟೈಮ್ನ ಕ್ಯಾಲ್ಕುಲೇಟ್ ಮಾಡಿದ ಹೆಂಗೆ ಅಂದರೆ, ಶುಕ್ರವಾರ 1 ಗಂಟೆಯಿಂದ 1:45 ತನಕ ಈ ಟೈಮನ್ನ ಸೆಟ್ ಮಾಡಿಕೊಂಡು ಬ್ಲಾಸ್ಟ್ ಮಾಡಬೇಕು. ಶುಕ್ರವಾರ ಮಧ್ಯಾಹ್ನ 1 ಗಂಟೆಯಿಂದ 1:45 ತನಕ. ಕಾರಣ ಏನು? ನಿಜವಾದ ಮುಸಲ್ಮಾನ ಆ ಟೈಮ್ನಲ್ಲಿ ಅವನು ಹೊರಗಡೆ ಇರೋದೇ ಇಲ್ಲ, ಅವನ ಹತ್ರದಲ್ಲಿರೋ ಯಾವುದಾದ್ರೂ ಮಸೀದಿಗಳಿಗೆ ಹೋಗ್ತಾನೆ. ಸೊ ಈಗ ನಾವೇನು ಪ್ಲಾನ್ ಮಾಡ್ಕೊಂಡಿದೀವಿ ಬ್ಲಾಸ್ಟ್ ಮಾಡೋಕ್ಕೆ, ಅಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ ನಿಜವಾದ ಮುಸಲ್ಮಾನ. ಸೊ ಮುಸಲ್ಮಾನರನ್ನ ಹೊರತುಪಡಿಸಿ ನನಗೆಲ್ಲರೂ ಕೂಡ ವಿರೋಧಿಗಳು, ಎಲ್ಲರೂ ಹಾಳಾಗೋಗ್ಲಿ, ಎಕ್ಕುಟ್ಟೋಗ್ಲಿ, ದಾವೂದ್ ಇಬ್ರಾಹಿಂ ಪ್ಲಾನ್ ಇದು. ಹಿಂಗೆ ಮನಸ್ಥಿತಿಗಳು ಹೆಂಗೆ ಚೇಂಜ್ ಆಗ್ತಾ ಇದೆ, ಎಷ್ಟು ಚೇಂಜ್ ಆಗ್ತಾ ಇದೆ ಅಂತೆಲ್ಲ ಯಾವ ಬಾಯಿಂದ ಸಮರ್ಥನೆ ಮಾಡ್ಕೊಳ್ಳೋದು? ಇಂಥ ಘಟನೆಗಳಾದಾಗ ಮುಸ್ಲಿಂ ಧರ್ಮದಲ್ಲಿ ಕೆಲವರು ಹೇಳ್ತೀರಿ ನೀವುಗಳು, ಇಂಥವ್ರು ನಮ್ಮ ಧರ್ಮಕ್ಕೆ ಸೇರಿರೋರಲ್ಲ ಅಂತ. ಈ ಘಟನೆಗಳಾದಾಗ ಮಾತ್ರ ಖಂಡಿಸ್ಬೇಡಿ. ಈ ಘಟನೆಗಳಾಗ್ದಲೇ ಇರೋ ರೀತಿ ನಿಮ್ಮ ಮನೆ ಮಕ್ಕಳನ್ನ ನೀವು ಕಾಪಾಡ್ಕೊಳ್ಬೇಕು. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಇದನ್ನ ನಾನು ಹಿಂದೂ ಧರ್ಮವನ್ನ ತೆಗಳ್ಬೇಕಾ ಅಥವಾ ಹೊಗಳಬೇಕಾ, ಅಥವಾ ನಾವಿರೋದೇ ಹಿಂಗ, ಮುಸ್ಲಿಂ ಧರ್ಮ ಮಾತ್ರ ಹಂಗ, ನನಗೆ ಗೊತ್ತಿಲ್ಲ. ಎಕ್ಸಾಂಪಲ್, ಆತ್ಮಾಹುತಿ ಬಾಂಬ್ ಅಂದ್ರೆ ಅರ್ಥ ಆಯ್ತಲ್ವಾ? ನಾನ್ ಸತ್ರು ಪರವಾಗಿಲ್ಲ, ನನ್ನ ಟಾರ್ಗೆಟ್ ರೀಚ್ ಆಗ್ಬೇಕು, ನನ್ನ ಸುತ್ತಮುತ್ತ ಇರೋರೆಲ್ಲರೂ ಸಾಯ್ಬೇಕು. ಹಂಗೆ ಸೊಂಟಕ್ಕೋ ಕೈಗೋ ಅಥವಾ ಬ್ಯಾಗಲ್ಲೋ ಈ ಬಾಂಬ್ ಅನ್ನ ಇಟ್ಕೊಂಡು ಬರೋದು, ಟೈಮ್ ಸೆಟ್ ಮಾಡ್ಕೊಳ್ತಾರೆ, ಬ್ಲಾಸ್ಟ್ ಆಗುತ್ತೆ, ಇವನು ಸೆಕೆಂಡಿಗೆ ಛಿದ್ರ ಆಗ್ತಾನೆ. ಅಂದ್ರೆ ಅದನ್ನ ಆತ್ಮಾಹುತಿ ಬಾಂಬ್ ಅಂತ ಕರೀತಾರೆ. ನೋಡಿ, ಇದೇ ಎಲ್ಲಾದ್ರೂ ನಮ್ಮ ಧರ್ಮದಲ್ಲಿ ಅಂತ ಬಂದಾಗ, ಅಲ್ಟಿಮೇಟ್ ಆಗಿ ನನ್ನ ಬುಡಕ್ಕೆ, ನನ್ನ ಕುಟುಂಬದ ಬುಡಕ್ಕೆ ಅಂತ ಬಂದಾಗ, ನಾನು ಧರ್ಮದ ಪರವಾಗಿ ನಿಂತ್ಕೊಳ್ಳಲ್ಲ, ಜಾತಿ ಪರವಾಗಿ ನಿಂತ್ಕೊಳ್ಳಲ್ಲ, ಪಾರ್ಟಿ ಪರವಾಗಿ ನಿಂತ್ಕೊಳ್ಳಲ್ಲ. ಫಸ್ಟ್ ನಾನು ಜೀವ ಉಳ್ಕೊಂಡ್ರೆ ಸಾಕಪ್ಪ, ಆಮೇಲೆ ಉಳ್ದಿದ್ದೆಲ್ಲ ನೋಡ್ಕೊಳ್ಳೋಣ. ಇದು ಹೌದಾ ಇಲ್ವಾ? ಈಗ ಸುಮ್ಮನೆ ನಾವು ರೋಷಾವೇಶಕ್ಕೆ ಏನೇನೋ ಮಾತಾಡೋದು ಬೇಡ. ಆಕ್ಚುಲ್ ಆಗಿ ನಡೆಯೋದೇ ಹಿಂಗೆ. ನನ್ನ ಬುಡಕಿ ಅಂತ ಬಂದಾಗ ಫಸ್ಟ್ ನಾನು, ನನ್ನ ಕುಟುಂಬ ಸರ್ವೈವ್ ಆಗೋದು, ಆಮೇಲೆ ಜಾತಿನೋ ಧರ್ಮನ ರಾಜಕಾರಣ ಬೇಡ್ರಿ, ಇದಕ್ಕೆ ರಾಜಕಾರಣ ಮಿಕ್ಸ್ ಮಾಡೋದೇ ಬೇಡ, ಆಮೇಲೆ ನೋಡ್ಕೊಳ್ಳೋಣ. ಬಟ್ ಇಲ್ಲಿ ಹೆಂಗಿದೆ ಮನಸ್ಥಿತಿ ಅಂದ್ರೆ, ನಾನು ಸತ್ರು ಪರವಾಗಿಲ್ಲ, ನನ್ನ ಟಾರ್ಗೆಟ್ ರೀಚ್ ಆಗಬೇಕು, ಇಷ್ಟು ಜನರನ್ನ ಸಾಯಿಸ್ಬೇಕು, ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು. ಹೆಂಗೆ ಇದು? ಬದುಕದ್ ಹೆಂಗೆ? ನಂಬದ್ ಹೆಂಗೆ? ವ್ಯವಹಾರ ಮಾಡೋದು ಹೆಂಗೆ? ಈ ಡಾಕ್ಟರ್ಗಳು ಈಗೇನು 6-7 ಜನ ಅರೆಸ್ಟ್ ಮಾಡಿದ್ದಾರೆ, ಇವ್ರುಗಳು ಮಾಡಿರೋ ಕೆಲಸಕ್ಕೆ ನಾವು ಸುತ್ತಮುತ್ತ ಇರೋ ಮುಸ್ಲಿಂ ಹೆಸರಿನ ಡಾಕ್ಟರ್ಗಳನ್ನ ನೋಡಿದ್ರೆ ಅನುಮಾನ ಬರಂಗಾಗ್ತಾ ಇದೆ ಅಲ್ವಾ? ಹಾಗೆ ನಾವು ತಪ್ತಾ ಇಲ್ಲ, ತಪ್ಪೋ ಹಾಗೆ ನಿಮ್ಮ ಧರ್ಮದಲ್ಲೇ ಕೆಲವರು ಮಾಡ್ತಾ ಇದ್ದಾರೆ. ನಾನು ಮುಸ್ಲಿಂ ಧರ್ಮದ ದ್ವೇಷಿ ಖಂಡಿತವಾಗ್ಲೂ ಅಲ್ಲ. ಬಟ್ ಇಂಥ ಘಟನೆಗಳಾದಾಗ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಪದಗಳು ಸಿಗ್ತಾ ಇಲ್ಲ.
ಈ ಟೆರರಿಸಮ್, ಈಗ ನಾನು ಹೇಳ್ತಾ ಇರೋದಿಷ್ಟೇ, ನಿಮ್ಮ ಧರ್ಮದಲ್ಲಿ ಯಾವೊಬ್ಬನು ಹೊರಗೆ ಬಂದು ಇಂಥ ಹಲ್ಕಟ್ಗಳು ನಮ್ಮ ಧರ್ಮದವರಲ್ಲ, ಇದಕ್ಕೆ ನಾವು ಪ್ರೋತ್ಸಾಹ ಕೊಡಲ್ಲ ಅಂತ ಇಲ್ಲಿ ತನಕ ಯಾರೂ ಬಂದು ಹೇಳ್ತಲ್ಲ. ಮೇಲ್ನೋಟಕ್ಕೆ ತೇಪೆ ಹಚ್ಚಕ್ಕೆ ಬರ್ತೀರಿ ನೀವುಗಳು. ಒಂದು ನೆನಪಿರಲಿ, ಮುಸ್ಲಿಂ ಧರ್ಮದಲ್ಲಿ ಆ ಧರ್ಮದಿಂದ ಅವ್ರನ್ನ ನಿಷೇಧ ಮಾಡಬೇಕು, ಹೊರಗೆ ಹೋಗ್ಬೇಕು ಅಂದರೆ ಹಲವಾರು ಕಠಿಣ ಕ್ರಮಗಳಿರುತ್ತೆ. ಈಗ ಊರಿಂದ ನಮ್ಗಳ ಕಡೆ ಬಹಿಷ್ಕಾರ ಹಾಕೋದು ಅಂತಿರುತ್ತಲ್ಲ, ಹಂಗಿದೆ. ನೀವುಗಳು ಎಷ್ಟು ಜನ ಟೆರರಿಸ್ಟ್ಗಳನ್ನ ಅಥವಾ ಟೆರರಿಸ್ಟ್ ಅಂದರೆ ಆ ಫ್ಯಾಮಿಲಿ ಅವ್ರನ್ನ ಇಂತಹ ಕೆಲಸಗಳಿಗೆ ಬಳಸಿದಿರಿ. ಸತ್ತಾಗ ಚಟ್ಟ ಅಂತೀವಲ್ಲ, ಆ ಧರ್ಮದ ವಿರೋಧ ಕೆಲಸ ಮಾಡಿದ್ರೆ ಆ ಚಟ್ಟನ ಅವ್ರಿಗೆ ಕೊಡಲ್ಲ. ನೀನು ನನ್ನ ಧರ್ಮದವನೇ ಅಲ್ಲ, ಹಾಳಾಗಿ ಹೋಗುವಂತ ಒಂಥರ ಆಚೆಗಟ್ಟು ಬಿಡ್ತಾರೆ. ಇಂಥ ಕೆಲಸಗಳು ಟೆರರಿಸ್ಟ್ಗಳ ವಿಚಾರದಲ್ಲಿ ನೀವೆಷ್ಟು ಮಾಡಿದ್ದೀರಿ? ಹಾಗಾದ್ರೆ ಸಹಜವಾಗಿ ಪ್ರಶ್ನೆ ಬರುತ್ತಲ್ವ. ವೆರಿ ಬೇಸಿಕ್ ಕ್ವೆಶನ್ ನಾನು ಕೇಳ್ತಾ ಇದ್ದೀನಿ. ಆಮೇಲೆ ಈಗ ಕೆಲವೊಬ್ರು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಅವ್ರು ರಾಜೀನಾಮೆ ಕೊಡಬೇಕು, ಇವ್ರು ರಾಜೀನಾಮೆ ಕೊಡಬೇಕು. ಇಂಥವು ಕೇಳಿಸ್ಕೊಳ್ಳೋದು ಬೇಡ ರೀ. ಇಂಟೆಲಿಜೆನ್ಸ್ ಫೇಲ್ಯೂರ ಮತ್ತು ಇಲ್ಲಿ ತನಕ ಕೇಳಿದಕ್ಕೆ ಪರವಾಗಿಲ್ಲ. ಈಗ ಆಗಿದೆಯಲ್ಲ ಘಟನೆ, ಇವರೆಲ್ಲರೂ ನಮ್ಮ ದೇಶದವರು, ಹೊರಗಿಂದ ಬಂದಿರೋರಲ್ಲ. ಆ್ಯಂಡ್ ಈ ಕೆಮಿಕಲ್ ಬಾಂಬನ್ನು ಮತ್ತೀಗ ಬ್ಲಾಸ್ಟ್ ಮಾಡಿದ್ರಲ್ಲ, ಇವುಗಳನ್ನೆಲ್ಲ ಹೊರಗಿಂದ ಯಾರೋ ಒಬ್ರು ರಫ್ತು ಮಾಡಿದ್ರು, ಇವ್ರು ಒಳಗೆ ಕ್ರಿಯೇಟ್ ಮಾಡಿದ್ರು ಅಂತಲ್ಲ, ಎಲ್ಲವೂ ಕೂಡ ಸುತ್ತಮುತ್ತ ಸಿಗ್ತಾ ಇದ್ದಾವೆ. ನಮ್ಮ ದೇಶದೊಳಗೆ ಸಿಗುವಂಥವು ಕೆಲವೊಂದು ಈ ಕೆಮಿಕಲ್ ಬಾಂಬ್ ಅಂತ ಹೇಳಿದೆ ನಾನು ನಿನ್ನೆ, ಅರಳು ಬೀಜವನ್ನ ಬಳಸ್ಕೊಂಡು ಮಾಡೋ ಅಂಥದ್ದು. ಈಗ ನೋಡಿ, ಒಬ್ಬ ಡಾಕ್ಟ್ರು ಹೋಗಿ ಅವನೇನೋ ಕೇಳ್ತಾನೆ, ಅವನನ್ನು ಮೆಡಿಕಲ್ ಅವನಾಗಿರ್ಲಿ ಅಥವಾ ಆ ವಸ್ತು ಎಲ್ಲಿ ಸಿಗುತ್ತೆ ಅವ್ರು ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಬಿಕಾಸ್ ಅವನು ಡಾಕ್ಟರು, ನಂಬಿಕೆ ಅದು. ಡಾಕ್ಟರಿಗೆ ಧರ್ಮ ಇರುತ್ತೇನ್ರಿ? ಡಾಕ್ಟರ್ಗೆ ಜಾತಿ ಇರುತ್ತಾ? ದೇವ್ರವನು, ಜೀವ ಉಳಿಸೋ ದೇವ್ರು ಅಂತ ನಾವು ಅಂದ್ಕೊಂಡಿದ್ದಾಗ ಕೆಲವೊಬ್ರು ಜೀವನೇ ತೆಗಿತಾರೆ ಅಂದ್ರೆ ಹೆಂಗೆ? ಯಾವ ನಂಬಿಕೆ ಮೇಲೆ ಆಸ್ಪತ್ರೆಗಳಿಗೆ ಹೋಗೋಣ? ಯಾವ ನಂಬಿಕೆ ಮೇಲೆ ಮತ್ತೊಂದು ಧರ್ಮದ ಡಾಕ್ಟರ್ಗಳ ಹತ್ರ ಇನ್ನ ಟ್ರೀಟ್ಮೆಂಟ್ ತಗೊಳ್ಳೋದು ಅಂತ ಅನುಮಾನ ಬರ್ದೇ ಇರುತ್ತಾ? ನನ್ನ ಬೇಸಿಕ್ ಕ್ವೆಶನ್ ಇದು. ಆಮೇಲೆ ಈ ಟೆರರಿಸಮ್ನಲ್ಲಿರುವಂಥವ್ರು, ಆ ಲೀಡರ್ಸ್ಗಳ ಮನಸ್ಥಿತಿ ಹೆಂಗೆ ಬದಲಾಯಿತು ಅಂದರೆ, ಬರೀ ಪಂಚರ್ ಹಾಕೋನು ಅಥವಾ ಅವಿದ್ಯಾವಂತ ಓದಿಲ್ದಲೇ ಇರೋವನ್ನ ಕರೆಸಿ ಬ್ರೈನ್ ವಾಶ್ ಮಾಡೋದಕ್ಕಿಂತ ಹೆಚ್ಚಾಗಿ ತುಂಬ ನಮಗೆ ಪರಿಣಾಮಕಾರಿ ಅಂದರೆ ನಾವು ಒಂದು ಕಲ್ಲು ಹಾಕಿದ್ರೆ 10 ಹಕ್ಕಿಗಳನ್ನು ಅಥವಾ 10 ಹಣ್ಣು ಬೀಳಿಸ್ಬೋದು ಅಂತ ಅನ್ಸಿದ್ದೆ. ಎಲ್ಲಿ ಗೊತ್ತಾ ಅವ್ರಿಗೆ? ಎಜುಕೇಷನನ್ನು ಮಾಡಿರೋರು, ಅದರಲ್ಲೂ ಡಾಕ್ಟರ್ಗಳನ್ನು ನಾವು ಬುಟ್ಟಿಗೆ ಹಾಕೊಳ್ಳೋಣ, ಅವ್ರು ಮೈಂಡ್ ವಾಶ್ ಮಾಡೋಣ, ಅವ್ರನ್ನ ಡಾಕ್ಟರ್ಗಳನ್ನು ಟೆರರಿಸ್ಟ್ಗಳನ್ನಾಗಿ ಮಾಡೋಣ. ಏನಾಗುತ್ತೆ ಅವಾಗ? ಯಾರ್ರೀ ಹಾಸ್ಪಿಟಲ್ಗಳಿಗೆ ಹೋಗಿ ರೈಡ್ ಮಾಡ್ತಾರಾ? ಸಾಮಾನ್ಯ ಈಗ ಅನುಮಾನ ಬಂದರೆ ಈ ಟೆರರಿಸ್ಟ್ಗಳ ಮನೆ ಅಥವಾ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬಸ್ಥರು ಅಥವಾ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು ಇಂಥ ಕಡೆ ರೈಡ್ ಮಾಡ್ತಾರೆ. ಆಸ್ಪತ್ರೆಗಳಲ್ಲಿ ಇಂಥ ರೈಡ್ ಆಗಿದೆ ಅಂತ ಇಲ್ಲಿ ತನಕ ಕೇಳಿದ್ದೀರಾ? ಮಾಡಲ್ಲ ರೀ. ಗೊತ್ತಾಗೋದು ಇಲ್ಲ ಏನು ರೈಡ್ ಮಾಡೋದು ಏನು ಬಿಡೋದು ಅಂತ. ಆ ಮೆಡಿಕಲ್ ಭಾಷೆ, ಕೆಲವೊಂದು ವಸ್ತುಗಳು ಮೆಡಿಕಲ್ ಓದಿರುವಂಥವ್ರಿಗೆ ಗೊತ್ತಾಗುತ್ತೆ, ಬಿಟ್ರೆ ಎಲ್ರಿಗೂ ಗೊತ್ತಾಗಲ್ಲ. ಆ್ಯಂಡ್ ಅದು ನಂಬಿಕೆ. ಆಸ್ಪತ್ರೆಯಲ್ಲಿ ಏನು ಮಾಡ್ತಾರೆ? ಕೆಮಿಕಲ್ ಬಾಂಬ್ ತಯಾರು ಮಾಡೋಕ್ಕಾಗತ್ತಾ? ಆಸ್ಪತ್ರೆಯಲ್ಲಿ ಏನಿದ್ರು ಕೂಡ ಜೀವ ಉಳ್ಸೋಕ್ಕೆ ಮೆಡಿಸಿನ್ ಕೊಡ್ತಾರೆ. ಇಷ್ಟೇ ನಾವು ನಂಬ್ಕೊಂಡು ಬಂದಿರೋದು. ಈ ಹಲ್ಕಟ್ಗಳು, ಲಜ್ಜೆಗೆಟ್ಟವರು ಇದನ್ನ ಎಲ್ಲಾದರೂ ಎಕ್ಸಿಕ್ಯೂಷನ್ ಮಾಡೇ ಬಿಟ್ಟಿದ್ರು ಅಂದ್ಕೊಳ್ಳಿ, ನೀವು ಪ್ರಯೋಗ ಮಾಡೇ ಬಿಟ್ಟಿದ್ರು, ಯಾವುದೇ ಆಸ್ಪತ್ರೆಯಲ್ಲಿ ಹೋಗಿ ಮಾಡಿದರೆ ಇವತ್ತು 12 ಜನ ಸಾವು, ಆಸ್ಪತ್ರೆಯಲ್ಲಿ 12,000 ಆಗ್ತಾ ಇತ್ತು. ಅಲ್ಲಿ ಧರ್ಮ ಜಾತಿ ಗೀತಿ ಇಲ್ಲ, ಒಂದೇ ಸಲ ಎಲ್ಲರೂ ಖಲಾಸ್. ನಂಬದ್ ಹೆಂಗೆ? ಯಾವ ಧೈರ್ಯದ ಮೇಲೆ ನೀವು ನಂಬ್ತಿರೋ ಬಿಡ್ತಿರೋ? ಗುಂಪಿರೋ ಕಡೆ ಹೊರಗಡೆ ಕಾಲಿಡಕ್ಕೆ ಯಾವುದಾದ್ರೂ ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ಜನ ಸೇರಿದ್ದಾರೆ, ಅಲ್ಲಿಗೆ ಹೋಗೋಕ್ಕೆ ಭಯ ಆಗುತ್ತೆ. ಎಲ್ಲಿ ಏನೋ ಒಂದು ಗೊತ್ತಿಲ್ಲ, ಪರಿಸ್ಥಿತಿ ಹೆಂಗಿದೆ, ರಾಜ್ಯದಲ್ಲೂ ಅಷ್ಟೇ, ದೇಶದಲ್ಲೂ ಅಷ್ಟೇ. ರಿಪೇರಿ ಮಾಡೋಕ್ಕಾಗ್ದಲೇ ಇರೋ ಅಷ್ಟು ಹದಗೆಟ್ಟೋಗಿದೆ. ಈಗಲಾದರೂ ಆ ಧರ್ಮದವರು, ಮುಸ್ಲಿಂ ಧರ್ಮದವರು ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ಇಂಥವುಗಳನ್ನ ನೀವೇ ಹುಡುಕಿ ಹೊರ ಜಗತ್ತಿಗೆ ತಂದರೆ ಮುಂಚೆ ಇದ್ದಂತಹ ಬಾಂಧವ್ಯ ಗಟ್ಟಿ ಆಗತ್ತೆ. ಇಲ್ಲಿ ಹಿಂದೂ ಮುಸ್ಲಿಂ ಅಲ್ಲ, ನಮ್ಮವರು, ನಾವು ನಮ್ಮವರು ಅನ್ನೋಂಗಾಗತ್ತೆ. ಕಾಫೀರರನ್ನ ಹಿಡಿದು ಕೊಲ್ಲಿ ನಿಮಗೆ ಧರ್ಮ ಗ್ರಂಥದಲ್ಲಿ ಬರೆದಿದೆ. ಆದರೆ ಕಾಫೀರರು ಅಂದ್ರೆ ಯಾರು? ಶತ್ರುಗಳು. ಆ ಶತ್ರುಗಳು ಹಿಂದೂ ಧರ್ಮದವರು ಅಲ್ಲ ಅನ್ನುವಂಥದ್ದನ್ನ ನೀವು ಬೇರೆ ಧರ್ಮದ ಜನಕ್ಕೆ, ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಈ ಮುಸ್ಲಿಂ ವರ್ಸಸ್ ಹಿಂದೂ, ಮುಸ್ಲಿಂ ವರ್ಸಸ್ ಯಹೂದಿಗಳು, ಮುಸ್ಲಿಂ ವರ್ಸಸ್ ಕ್ರಿಶ್ಚಿಯನ್ರು, ಮುಸ್ಲಿಂ ವರ್ಸಸ್ ಜೈನರು, ಬೌದ್ಧರು, ಇಷ್ಟು ಮಾತ್ರ ಅಲ್ಲ, ಮುಸ್ಲಿಂ ವರ್ಸಸ್ ಮುಸ್ಲಿಂ ಅನ್ನುವ ಜಗಳ, ಬಾಂಬ್ ಹಾಕೋದು ಕೂಡ ಆಗ್ತಾ ಇದೆ. ಮುಸ್ಲಿಮರೇ ಮಸೀದಿಗಳನ್ನ ಒಡೆದಿರೋದು, ಕಲ್ಲಲ್ಲಿ ಹೊಡೆದಿರೋ ಘಟನೆಗಳು ಈಗಲೂ ನಡೀತಾ ಇದೆ. ಸೊ ಈ ಮನಸ್ಥಿತಿಯನ್ನ ದಯವಿಟ್ಟು ಜನತೆಗೆ, ದೇಶದವರಿಗೆ ಅರ್ಥ ಮಾಡಿಸಿ. ಇಲ್ಲಾಂದ್ರೆ ಅನುಮಾನದಿಂದಲೇ ಎಲ್ಲವನ್ನು ನೋಡಂಗಾಗುತ್ತೆ.
ಅಗೇನ್ ಹೇಳ್ತಾ ಇದ್ದೀನಿ, ಇದು ಇಡೀ ಮುಸ್ಲಿಂ ಧರ್ಮದವ್ರನ್ನ ಉದ್ದೇಶಿಸಿ ಏನೋ ಮಾತಾಡಿದ್ದಲ್ಲ ಇದು. ಆ ಕೆಲ ಕಿಡಿಗೇಡಿಗಳನ್ನ ಹುಡುಕಿ ಹೆಕ್ಕಿ ಉಗಿಯುವ ಅಥವಾ ಹೊರದಬ್ಬುವ ಕೆಲಸ ನಿಮ್ಮ ಧರ್ಮದಿಂದಲೇ ಆಗಬೇಕು. ಮಾತೆತ್ತಿದ್ರೆ ಮದರಸಗಳಲ್ಲಿ, ಮಸೀದಿಗಳಲ್ಲಿ, ಮೆಕ್ಕಾಗಳಲ್ಲಿ ಇದನ್ನೇ ಹೇಳ್ಕೊಡ್ತಾರೆ ಟೆರರಿಸಂನ ಅಂತ ಹೇಳ್ತಾರಲ್ಲ, ಅದನ್ನ ಸುಳ್ಳು ಮಾಡುವಂತಹ ಪ್ರಯತ್ನ ಈಗಿಂದಲಾದ್ರೂ ನಿಮ್ಮಿಂದ ಆಗ್ಲೇಬೇಕು. ಇದು ನನ್ನ ಅಭಿಪ್ರಾಯ. ಆತಂಕ ಆಗುತ್ತೆ ಬದುಕಕ್ಕಿಲ್ಲ ಅಂದ್ರೆ. ಓಕೆ, ಇದನ್ನ ಮುಸ್ಲಿಂ ಬಾಂಧವರು ನೋಡ್ತಾ ಇದ್ರು ಪರವಾಗಿಲ್ಲ, ನಿಮ್ಮ ಅಭಿಪ್ರಾಯ ನೀವು ತಿಳಿಸಿ. ಉಳ್ದಂತೆ ಏನ್ ಅನ್ನಿಸ್ತು ಈ ವಿಡಿಯೋ, ಹೇಗಿದೆ ಪರಿಸ್ಥಿತಿ, ನೀವು ಕೂಡ ಕಾಮೆಂಟ್ ಹಾಕಿ. ನಮಸ್ಕಾರ.